ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಸೊ ಇದು ನೋಡ್ತಿದ್ದೀರಿ, ಇವಾಗ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟಲ್ಲಿ ಇದ್ದೀನಿ. ಸೊ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿರುವಂಥ ಮತ್ತು ಕೌನ್ಸಿಲಿಂಗ್ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸ್ವಲ್ಪ ವೆಬ್ಸೈಟಲ್ಲಿ ಹೋದಾಗ ನಿಮ್ಗಳಿಗೆ ಕ್ಲಿಕ್ ಕೇರ್ ಫಾರ್ ಡೌನ್ಲೋಡ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಹೋದರೆ ನಿಮ್ಗಳಿಗೆ ಸರ್ವರ್ ಬಿಸಿ ಬರ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಈ ವಿದ್ಯಾರ್ಥಿಗಳು ನಮ್ಗೆ ಕೇಳ್ತಾ ಇರೋದು, ಸರ್ವರ್ ಯಾಕೆ ಬಿಸಿ ಬರ್ತಾ ಇದೆ, ಲಾಗಿನ್ ಮಾಡಿಕ್ಕೆ ಹೋದರೆ ಇದು ಓಪನ್ ಆಗ್ತಾ ಇಲ್ಲ, ಸರ್ವರ್ ಬಿಸಿ ಅಂತ ಬರ್ತಾ ಇದೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರು. ಸೊ ನೋಡಿ, ಇವತ್ತು ಗೌರ್ಮೆಂಟ್ ರಜೆ ಇರೋದ್ರಿಂದ ಇವತ್ತು ನಾಳೆ ಈ ಸರ್ವರ್ ಬಂದಿರುತ್ತೆ, ಇದು ಓಪನ್ ಆಗೋದಿಲ್ಲ, ಸರ್ವರ್ ಬಿಸಿ ತೋರಿಸುತ್ತೆ. ಸೊ ಯಾಕಂತಂದರೆ ಇದು ಅಪ್ಡೇಟ್ ಒಂದು ಆಗ್ತಿರಬೇಕು, ಅಥವಾ ಏನಂತಂದರೆ ಇದನ್ನು ಮೇಂಟೆನೆನ್ಸ್ ಬಂದಿಟ್ಟಿರ್ತಾರೆ. ಸೊ ಮೇಂಟೆನೆನ್ಸ್ ಬಂದಿಟ್ಟಿರೋದ್ರಿಂದ ಬೋರ್ಡ್ ಎಲ್ಲ ಬಂದಿರೋದ್ರಿಂದ ಇವತ್ತು ಮತ್ತು ನಾಳೆ 2 ದಿನ ಇದು ವೆಬ್ಸೈಟ್ ಕೂಡ ಬಂದಿರುತ್ತೆ. ಯಾಕಂತಂದರೆ ಈಗಾಗಲೇ ಅವರು ಒಂದು ಅಪ್ಡೇಟ್ ಮಾಡಲಿಕ್ಕೆ ಇಟ್ಟಿರ್ತಾರೆ. 2 ದಿನ ರಜೆ ಇರೋದ್ರಿಂದ ಯಾವ್ದಾರು ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಲಿಂಕನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಕೂಡ ಇಟ್ಟಿರ್ತಾರೆ. ಸೊ ನೀವು ಪದೇ ಪದೇ ಹೋಗಿ ಡಿಸ್ಟರ್ಬ್ ಮಾಡ್ತೀರಾ ಅಂತೇಳಿ ಈ ಒಂದು ಲಿಂಕನ್ನು ಕ್ಲೋಸ್ ಮಾಡಿರ್ತಾರೆ. ಅದ್ರ ಸಲುವಾಗಿ ಸರ್ವರ್ ಬಿಸಿ ಬರ್ತಾ ಇರುತ್ತೆ, ಬಿಟ್ಟರೆ ಬೇರೆ ಯಾವುದೇ ಥರದ ಅಪ್ಡೇಟ್ ಇರೋದಿಲ್ಲ.